ಪ್ರಯತ್ನ ಅಷ್ಟೇ. ನಾನು ವೆಂಕಟೇಶ್ ಸರ್ನ ಮಾತನಾಡ್ತೀನಿ. ವೆಂಕಟೇಶ್ ಸರ್, ಒಬ್ಬನೇ ಮಗ. ಒಬ್ಬ ಮಗ ಅಂತಂದ ತಕ್ಷಣ ಆತನ ಬಗ್ಗೆ ಸ್ವಾಭಾವಿಕವಾಗಿ ಒಂದಷ್ಟು ಕನಸಿರುತ್ತೆ. ಆತ ಇಂಥದ್ದೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಹೀಗಿರಲಿ ಹಾಗಿರಲಿ ಅಂತ ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶ ಸೇವೆ ಮಾಡಲಿ ಅನ್ನೋ ಮನಸ್ಥಿತಿಗೆ ನೀವು ಬರೋದು ಕೂಡ ಸುಲಭ ಅಲ್ಲ ಸರ್. ನಿಜ. ಈಗ ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆಯಾಗಲಿ, ಅವರೊಂದು ಜೀವ, ಆ ಒಂದು ಪ್ರೇರಣೆ, ಆ ರೀತಿ ಪ್ರಾಂಜಲ್ಗೂ ಇತ್ತು. ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆಯನ್ನು ನಾವು ಕೇಳಬೇಕಾದ್ರೆ ಎಲ್ಲನೂ ಇದೇ ಥರ ಇದೆಯಲ್ಲ ಪ್ರಾಂಜಲ್ಗೆ ಅಂತ. ಅದೇ ಥರ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳಾಗಲಿ, ಈಗ ಹೆಣ್ಮಕ್ಳು ಇದ್ದಾರೆ. ಈಗ ಹೆಣ್ಮಕ್ಳೇನು ಕಡಿಮೆ ಅಲ್ಲ, ಎಲ್ಲರ ಮನಲ್ಲೂ ಇರ್ತಾರೆ. ಎಲ್ಲರೂ ದೇಶ ಸೇವೆಗೇ ಆ ಒಂದು ಪ್ರೇರಣೆ ಇದ್ದೇ ಇರುತ್ತೆ ಮನೆಯಲ್ಲಿ. ನಮ್ಮ ದೇಶ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ದೇಶ ನಾವು ನೋಡ್ಕೊಳ್ಬೇಕು ಅಂತ. ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ದೇಶ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಸೈನ್ಯಕ್ಕೆ ಸೇರಬೇಕು, ಅದು ಒಂದು ಮುಖ್ಯವಾದಂಥ ಒಂದು ಕಾರ್ಯ ದೇಶ ಸೇವೆಗೆ. ನಿಜ, ಸೈನ್ಯಕ್ಕೆ ಸೇರಬೇಕು ಅಂದರೆ ಕಷ್ಟನೇ. ಅದು ಆ ಒಂದು ಪ್ರೇರಣೆ ಬರಬೇಕು, ಆ ಒಂದು ಮನೋಬಲ ಬರಬೇಕು. ಅದು ಅಷ್ಟು ಸುಲಭವಾಗಿ ಎಲ್ಲ ಮಕ್ಕಳಿಗೂ ಬರಲ್ಲ, ಬರಲೇಬೇಕು ಅಂತಿಲ್ಲ. ದೇಶ ಸೇವೆ ನಾನು ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ದೇಶಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಹೆಜ್ಜೆನೂ ದೇಶ ಸೇವೆ ಅಂತ ಅಂದ್ಕೊಂಡು ಮಾಡಿದ್ರೆ ದೇಶ ಉದ್ಧಾರ ಆಗೇ ಆಗುತ್ತೆ. ಸೊ ಇವನು ಕೂಡ ಹಾಗೆ ಚಿಕ್ಕ ವಯಸ್ಸಿಂದಾನೇ ಅದೊಂದು ಹಠ ಇತ್ತು. ಆ ಹಠನ ಸಾಧಿಸ್ತಾ ನಮಗೆ ಗೊತ್ತಿರೋ ಹಾಗೆ ಕಾರ್ಗಿಲ್ ಯುದ್ಧದಲ್ಲಿ ಆ ಲೈವ್ ಫಸ್ಟ್ ಟೆಲಿಕಾಸ್ಟ್ ಯುದ್ಧ, ಆ ಯುದ್ಧದಲ್ಲಿ ಪ್ರೇರಣೆ ಆಗಿತ್ತು ಇವನಿಗೆ. ಆಗ ಇವನಿಗೆ 4-5 ವರ್ಷ ಆಗಿತ್ತು. ನಾವೂ ಅಷ್ಟೇ ಮನೆಯಲ್ಲಿ ನೋಡ್ತಾನೇ ಇದ್ವಿ, ಅದನ್ನು ಮಾತಾಡ್ತಿದ್ವಿ. ಅದೂ ಒಂದು ಪ್ರೇರಣೆ ಆಗಿರ್ಬೋದು. ಮಕ್ಕಳಿಗೆ ದೇಶಕ್ಕೋಸ್ಕರ ಸೈನ್ಯಕ್ಕೆ ಹೋಗಬೇಕು ಅಂತ ಆ ಒಂದು ಬಲ ಅವರಿಂದಲೇ ಬಂದ ಮೇಲೆ ನಾವು ಅದನ್ನು ತಡೆಯೋದು ತಪ್ಪು, ತಡೆಯೋಕ್ಕೂ ಆಗಲ್ಲ. ಅದಕ್ಕೆ ಬೇರೆ ಒಂದು ರಾಸ್ತೆ ಮಾಡ್ಕೊಂಡೇ ಇರೋದಿಲ್ಲ ಅವರು. ದಿಸ್ ಈಸ್ ದ ಓನ್ಲಿ ವೇ ಐ ವಾಂಟ್ ಟು ಗೋ ಆ್ಯಂಡ್ ದಿಸ್ ಈಸ್ ದ ವೇ ಐ ವಿಲ್ ಲೀವ್, ದಿಸ್ ಈಸ್ ಮೈ ವೇ ಆಫ್ ಲೈಫ್. ಆ ಒಂದು ಡಿಟರ್ಮಿನೇಷನಿಂದ ಅವ್ರು ಬರ್ತಾರೆ ಮಕ್ಕಳು. ಅದೇ ರೀತಿ ಪ್ರಯತ್ನ ಅಷ್ಟೇ. ನಾನು ವೆಂಕಟೇಶ್ ಸರ್ನ ಮಾತನಾಡ್ತೀನಿ. ವೆಂಕಟೇಶ್ ಸರ್, ಒಬ್ಬನೇ ಮಗ. ಒಬ್ಬ ಮಗ ಅಂತಂದ ತಕ್ಷಣ ಆತನ ಬಗ್ಗೆ ಸ್ವಾಭಾವಿಕವಾಗಿ ಒಂದಷ್ಟು ಕನಸಿರುತ್ತೆ. ಆತ ಇಂಥದ್ದೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಹೀಗಿರಲಿ ಹಾಗಿರಲಿ ಅಂತ ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶ ಸೇವೆ ಮಾಡಲಿ ಅನ್ನೋ ಮನಸ್ಥಿತಿಗೆ ನೀವು ಬರೋದು ಕೂಡ ಸುಲಭ ಅಲ್ಲ ಸರ್. ನಿಜ. ಈಗ ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆಯಾಗಲಿ, ಅವರೊಂದು ಜೀವ, ಆ ಒಂದು ಪ್ರೇರಣೆ, ಆ ರೀತಿ ಪ್ರಾಂಜಲ್ಗೂ ಇತ್ತು. ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆಯನ್ನು ನಾವು ಕೇಳಬೇಕಾದ್ರೆ ಎಲ್ಲನೂ ಇದೇ ಥರ ಇದೆಯಲ್ಲ ಪ್ರಾಂಜಲ್ಗೆ ಅಂತ. ಅದೇ ಥರ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳಾಗಲಿ, ಈಗ ಹೆಣ್ಮಕ್ಳು ಇದ್ದಾರೆ. ಈಗ ಹೆಣ್ಮಕ್ಳೇನು ಕಡಿಮೆ ಅಲ್ಲ, ಎಲ್ಲರ ಮನಲ್ಲೂ ಇರ್ತಾರೆ. ಎಲ್ಲರೂ ದೇಶ ಸೇವೆಗೇ ಆ ಒಂದು ಪ್ರೇರಣೆ ಇದ್ದೇ ಇರುತ್ತೆ ಮನೆಯಲ್ಲಿ. ನಮ್ಮ ದೇಶ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ದೇಶ ನಾವು ನೋಡ್ಕೊಳ್ಬೇಕು ಅಂತ. ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ದೇಶ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಸೈನ್ಯಕ್ಕೆ ಸೇರಬೇಕು, ಅದು ಒಂದು ಮುಖ್ಯವಾದಂಥ ಒಂದು ಕಾರ್ಯ ದೇಶ ಸೇವೆಗೆ. ನಿಜ, ಸೈನ್ಯಕ್ಕೆ ಸೇರಬೇಕು ಅಂದರೆ ಕಷ್ಟನೇ. ಅದು ಆ ಒಂದು ಪ್ರೇರಣೆ ಬರಬೇಕು, ಆ ಒಂದು ಮನೋಬಲ ಬರಬೇಕು. ಅದು ಅಷ್ಟು ಸುಲಭವಾಗಿ ಎಲ್ಲ ಮಕ್ಕಳಿಗೂ ಬರಲ್ಲ, ಬರಲೇಬೇಕು ಅಂತಿಲ್ಲ. ದೇಶ ಸೇವೆ ನಾನು ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ದೇಶಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಹೆಜ್ಜೆನೂ ದೇಶ ಸೇವೆ ಅಂತ ಅಂದ್ಕೊಂಡು ಮಾಡಿದ್ರೆ ದೇಶ ಉದ್ಧಾರ ಆಗೇ ಆಗುತ್ತೆ. ಸೊ ಇವನು ಕೂಡ ಹಾಗೆ ಚಿಕ್ಕ ವಯಸ್ಸಿಂದಾನೇ ಅದೊಂದು ಹಠ ಇತ್ತು. ಆ ಹಠನ ಸಾಧಿಸ್ತಾ ನಮಗೆ ಗೊತ್ತಿರೋ ಹಾಗೆ ಕಾರ್ಗಿಲ್ ಯುದ್ಧದಲ್ಲಿ ಆ ಲೈವ್ ಫಸ್ಟ್
ಟೆಲಿಕಾಸ್ಟ್ ಯುದ್ಧ, ಆ ಯುದ್ಧದಲ್ಲಿ ಪ್ರೇರಣೆ ಆಗಿತ್ತು ಇವನಿಗೆ. ಆಗ ಇವನಿಗೆ 4-5 ವರ್ಷ ಆಗಿತ್ತು. ನಾವೂ ಅಷ್ಟೇ ಮನೆಯಲ್ಲಿ ನೋಡ್ತಾನೇ ಇದ್ವಿ, ಅದನ್ನು ಮಾತಾಡ್ತಿದ್ವಿ. ಅದೂ ಒಂದು ಪ್ರೇರಣೆ ಆಗಿರ್ಬೋದು. ಮಕ್ಕಳಿಗೆ ದೇಶಕ್ಕೋಸ್ಕರ ಸೈನ್ಯಕ್ಕೆ ಹೋಗಬೇಕು ಅಂತ ಆ ಒಂದು ಬಲ ಅವರಿಂದಲೇ ಬಂದ ಮೇಲೆ ನಾವು ಅದನ್ನು ತಡೆಯೋದು ತಪ್ಪು, ತಡೆಯೋಕ್ಕೂ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಒಂದು ರಾಸ್ತೆ ಮಾಡ್ಕೊಂಡೇ ಇರೋದಿಲ್ಲ ಅವರು. ದಿಸ್ ಈಸ್ ದ ಓನ್ಲಿ ವೇ ಐ ವಾಂಟ್ ಟು ಗೋ ಆ್ಯಂಡ್ ದಿಸ್ ಈಸ್ ದ ವೇ ಐ ವಿಲ್ ಲೀವ್. ದಿಸ್ ಈಸ್ ಮೈ ವೇ ಆಫ್ ಲೈಫ್. ಆ ಒಂದು ಡಿಟರ್ಮಿನೇಷನಿಂದ ಅವ್ರು ಬರ್ತಾರೆ ಮಕ್ಕಳು. ಅದೇ ರೀತಿ ಪ್ರಯತ್ನ ಅಷ್ಟೇ. ನಾನು ವೆಂಕಟೇಶ್ ಸರ್ನ ಮಾತನಾಡ್ತೀನಿ. ವೆಂಕಟೇಶ್ ಸರ್, ಒಬ್ಬನೇ ಮಗ ಅಂತಂದ ತಕ್ಷಣ ಆತನ ಬಗ್ಗೆ ಸ್ವಾಭಾವಿಕವಾಗಿ ಒಂದಷ್ಟು ಕನಸಿರುತ್ತೆ. ಆತ ಇಂಥದ್ದೊಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಹೀಗಿರಲಿ ಹಾಗಿರಲಿ ಅಂತ ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶ ಸೇವೆ ಮಾಡಲಿ ಅನ್ನೋ ಮನಸ್ಥಿತಿಗೆ ನೀವು ಬರೋದು ಕೂಡ ಸುಲಭ ಅಲ್ಲ ಸರ್. ನಿಜ. ಈಗ ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆ ಆಗಲಿ, ಅವರೊಂದು ಜೀವ, ಆ ಒಂದು ಪ್ರೇರಣೆ, ಆ ರೀತಿ ಪ್ರಾಂಜಲ್ಗೂ ಇತ್ತು. ಅಕ್ಷಯ್ ಗಿರೀಶ್ ಅವರ ಆ ಒಂದು ಕಥೆಯನ್ನು ನಾವು ಕೇಳಬೇಕಾದ್ರೆ ಎಲ್ಲನೂ ಇದೇ ಥರ ಇದೆಯಲ್ಲ ಪ್ರಾಂಜಲ್ಗೆ ಅಂತ. ಅದೇ ಥರ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಮಕ್ಕಳಿರ್ತಾರೆ, ಗಂಡು ಮಕ್ಕಳಾಗಲಿ, ಈಗ ಹೆಣ್ಮಕ್ಳು ಇದ್ದಾರೆ. ಈಗ ಹೆಣ್ಮಕ್ಳೇನು ಕಡಿಮೆ ಅಲ್ಲ, ಎಲ್ಲರ ಮನೇಲೂ ಇರ್ತಾರೆ. ಎಲ್ಲರೂ ದೇಶ ಸೇವೆಗೇ ಆ ಒಂದು ಪ್ರೇರಣೆ ಇದ್ದೇ ಇರುತ್ತೆ ಮನೆಯಲ್ಲಿ. ನಮ್ಮ ದೇಶ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ದೇಶ ನಾವು ನೋಡ್ಕೊಳ್ಬೇಕು ಅಂತ. ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ದೇಶ ಸೇವೆಯನ್ನು ಮಾಡ್ತಾರೆ. ಅದರಲ್ಲಿ ಸೈನ್ಯಕ್ಕೆ ಸೇರಬೇಕು, ಅದು ಒಂದು ಮುಖ್ಯವಾದಂಥ ಒಂದು ಕಾರ್ಯ ದೇಶ ಸೇವೆಗೆ. ನಿಜ, ಸೈನ್ಯಕ್ಕೆ ಸೇರಬೇಕು ಅಂದರೆ ಕಷ್ಟನೇ. ಅದು ಆ ಒಂದು ಪ್ರೇರಣೆ ಬರಬೇಕು, ಆ ಒಂದು ಮನೋಬಲ ಬರಬೇಕು. ಅದು ಅಷ್ಟು ಸುಲಭವಾಗಿ ಎಲ್ಲ ಮಕ್ಕಳಿಗೂ ಬರಲೇಬೇಕು ಅಂತಿಲ್ಲ. ದೇಶ ಸೇವೆ ನಾನು ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ದೇಶಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಹೆಜ್ಜೆನೂ ದೇಶ ಸೇವೆ ಅಂತ ಅಂದ್ಕೊಂಡು ಮಾಡಿದ್ರೆ ದೇಶ ಉದ್ಧಾರ ಆಗೇ ಆಗುತ್ತೆ. ಸೊ ಇವನು ಕೂಡ ಹಾಗೆ ಚಿಕ್ಕ ವಯಸ್ಸಿಂದಾನೇ ಅದೊಂದು ಹಠ ಇತ್ತು. ಆ ಹಠನ ಸಾಧಿಸ್ತಾ ನಮಗೆ ಗೊತ್ತಿರೋ ಹಾಗೆ ಕಾರ್ಗಿಲ್ ಯುದ್ಧದಲ್ಲಿ ಆ ಲೈವ್ ಫಸ್ಟ್ ಟೆಲಿಕಾಸ್ಟ್ ಯುದ್ಧ, ಆ ಯುದ್ಧದಲ್ಲಿ ಪ್ರೇರಣೆ ಆಗಿತ್ತು ಇವನಿಗೆ. ಆಗ ಇವನಿಗೆ 4-5 ವರ್ಷ ಆಗಿತ್ತು. ನಾವೂ ಅಷ್ಟೇ ಮನೆಯಲ್ಲಿ ನೋಡ್ತಾನೇ ಇದ್ವಿ, ಅದನ್ನು ಮಾತಾಡ್ತಿದ್ವಿ. ಅದೂ ಒಂದು ಪ್ರೇರಣೆ ಆಗಿರ್ಬೋದು. ಮಕ್ಕಳಿಗೆ ದೇಶಕ್ಕೋಸ್ಕರ ಸೈನ್ಯಕ್ಕೆ ಹೋಗಬೇಕು ಅಂತ ಆ ಒಂದು ಬಲ ಅವರಿಂದಲೇ ಬಂದ ಮೇಲೆ ನಾವು ಅದನ್ನು ತಡೆಯೋದು ತಪ್ಪು, ತಡೆಯೋಕ್ಕೂ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಒಂದು ರಾಸ್ತೆ ಮಾಡ್ಕೊಂಡೇ ಇರೋದಿಲ್ಲ ಅವರು. ದಿಸ್ ಈಸ್ ದ ಓನ್ಲಿ ವೇ ಐ ವಾಂಟ್ ಟು ಗೋ ಆ್ಯಂಡ್ ದಿಸ್ ಈಸ್ ದ ವೇ ಐ ವಿಲ್ ಲೀವ್. ದಿಸ್ ಈಸ್ ಮೈ ವೇ ಆಫ್ ಲೈಫ್. ಆ ಒಂದು ಡಿಟರ್ಮಿನೇಷನಿಂದ ಅವ್ರು ಬರ್ತಾರೆ ಮಕ್ಕಳು. ಅದೇ ರೀತಿ